ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ, ಒಂದೇ ಜಾಗದಲ್ಲಿ ಅಕ್ಕಪಕ್ಕ ಮನೇಲಿ ಇರ್ತೀವಿ, ಓಡಾಡ್ಕೊಂಡಿರ್ತೀವಿ, ಇನ್ಸ್ಟಾಗ್ರಾಮ್ ಫ್ರೆಂಡ್ ಆಗಿರ್ತೀವಿ, ಮೆಸೇಜ್ ಮಾಡ್ತಿರ್ತೀವಿ. ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವರೇ ಅವರು ಯಾರ್ಯಾರೋ ಹೇಳ್ತಾ ಇದಾರಲ್ಲ ಅವ್ರ ಹೆಸರುಗಳನ್ನ, ಅವ್ರನ್ನ ಕರ್ಕೊಂಡೋಗಿ ನನಗ್ ಪರಿಚಯ ಆಗಿರೋದೇ 2.5 ವರ್ಷ ಹಿಂದೆ. ಅವ್ರ ಮನೆಗೆ ಕರ್ಕೊಂಡೋಗಿ ಎಲ್ಲಾರ್ನು ಎಣ್ಣೆ ಓಡಿಸ್ತಾ ಇದ್ದಿದ್ದೆ. ಅಯ್ಯಪ್ಪ, ಎಣ್ಣೆ ಮನೇಲೆ ಕುತ್ಕೊಂಡು ಎಣ್ಣೆ ಓಡಿಸ್ಕೊಂಡು, ಅದು ಅವ್ರ ಪರ್ಸನಲ್ ಸರ್, ಅವ್ರ ಏನೇನೋ ಮಾಡ್ಕೊಳ್ಳಿ, ನಮಗ್ ಬೇಕಾಗಿಲ್ಲ ಅದು. ಈಗ ಅವ್ರು ಮಂಜುನಾಥ್ ಅನ್ನೋರು ಇದ್ರಲ್ಲ, ಅವ್ರ ಎಣ್ಣೆ ಹೊಡೆಸ್ಕೊಂಡು ಇದ್ ಮಾಡ್ತಿದ್ರಾ? ಹೌದು ಸರ್, ನನ್ ಕಣ್ ಮುಂದೆನೆ ಹೊಡೆದಿದ್ದಾರೆ ಸರ್. ನನ್ನೇ ಕರ್ಕೊಂಡೋಗಿ ಅವ್ರ ಮನೇಲಿ ಎಣ್ಣೆ ಹೊಡ್ತಿದ್ದಾರೆ ಸರ್. ಇಲ್ಲ ಅಂತ ಹೇಳಿ ನೋಡೋಣ ಅವರು. ಹೋಗದ ಎಣ್ಣೆ ಹೊಡಿಯಕ್ಕೆ ಸರ್, ನನ್ನ ಕರೆದ್ರು ನಾವ್ ಹೋಗಲ್ಲ ಸರ್. ನಾನು ಅವ್ರ ಮನೆಗೆ ಹೋಗಿರೋದೇ ಒಂದೇ ಟೈಮ್, ಬರ್ಡೇ ಟೈಮು. ಯಾವ್ದೋ ಬರ್ಡೇ ಇದೆ ಅನ್ಬಿಟ್ಟು ಹೋಗಿರೋದಷ್ಟೇ. ನಾನು ನೀವು ಫ್ರೆಂಡ್ ಆಗಿರ್ತೀವಿ ಸರ್. ಎಣ್ಣೆ ಹೊಡಿಯೋದನ್ನ ಬ್ಲೇಮ್ ಮಾಡ್ತಾ ಇದೀರಾ? ಬರ್ಡೇ ಪಾರ್ಟಿಗೆ ಎಲ್ಲರೂ ಎಣ್ಣೆ ಹೊಡಿತಾರೆ, ಕಾಮನ್ ಅಲ್ವಾ ಅದು? ಇಲ್ಲ ಸರ್, ಬರ್ಡೇ ಪಾರ್ಟಿಗೆ ಪ್ರತಿಯೊಬ್ರು ಹೊಡಿತಾರೆ ಸರಿ. ಅದು ನನ್ ಕಂಡಂಗೆ ನಾನ್ ಹೇಳ್ತಾರದ್ ನಿಮ್ಗೆ. ಇವಾಗ ಅವ್ರ ಪರವಾಗಿ ಮಾತಾಡ್ತಾ ಇದಾರೆ ಬೇರೆಯವರು, ಓಕೆ ಪರವಾಗಿಲ್ಲ. ಇನ್ನೊಬ್ಬರ ಬಗ್ಗೆ ಎತ್ಕೊಂಡ್ ಮಾತಾಡೋದು ತಪ್ಪಲ್ವಾ ಸರ್? ಇವಾಗ ನಾನು ನೀನು ಫ್ರೆಂಡ್ ಆಗಿರ್ತೀನಿ, ಮೆಸೇಜ್ ಮಾಡಿರ್ತೀವಿ, ನಿನ್ ಪ್ರೂಫ್ ಏನಿದೆ? ಆ ಮೆಸೇಜ್ ಅಲ್ಲಿ ನೀವ್ ಬೇಕಾದ್ರೆ ಚೆಕ್ ಮಾಡಿ. ಅವ್ರ ಬಗ್ಗೆ ನೀವು ನಿಮ್ಮ ಹೆಂಡತಿಗೆ ಹೊಡೆದ್ರು ಅಂತ ಹೇಳಿ ತಪ್ಪು ಅಂತ ಹೇಳ್ತಾ ಇದೀರಾ ಸರ್? ಅದು ನನ್ ಸರ್ ಹೊಡೆದು ಅನ್ನೋದಲ್ಲ ಸರ್, ಅದು ಹೊಡೆದಿರೋ ನಿಜ. ಏನಕ್ಕೆ ಅಂದ್ರೆ ನನ್ ಮನೇಲಿ ಪರ್ಸನಲ್ ಗಲಾಟೆ ಆಯ್ತು, ನಾನು ಹೊಡೆದೆ. ಅದನ್ನ ನೋಡಿ ಅಕ್ಕ ಈ ತರ ಹೊಡೆದಿದ್ದಾನೆ ಅಂತ ತೋರ್ಸಿರೋದು ನಿಜ. ಅದನ್ನ ಎತ್ಕೊಂಡು ನನ್ನ ಮಾಡೋದು ಎಷ್ಟು ಮತ್ತೆ ಸರಿ ಸರ್? ಇವಾಗ ನೀವು ಫ್ರೆಂಡ್ ಆಗಿರ್ತೀವಿ, ಮಾತಾಡ್ತಾ ಇರ್ತೀವಿ, ಅಕ್ಕಪಕ್ಕ ಮನೆ ಅಂದ್ಮೇಲೆ ಒಂದೇ ಸ್ಕೂಲ್. ಅವ್ರ ಮಗಳನ್ನ ಒಂದೇ ಸ್ಕೂಲ್ ಹಾಕಿರೋದು, ನನ್ ಮಗನು ಒಂದೇ ಸ್ಕೂಲ್ ಹಾಕಿರೋದು. ಇಬ್ರು ಒಂದೇ ಸ್ಕೂಲ್ಗೆ ಹೋದಾಗ ಎದುರು ಪಾತ್ರ ಸಿಕ್ತಾಗ ಮಾತಾಡೋದು ತಪ್ಪಾಗುತ್ತೆ ಸರ್? ಇವನ್ನೆಲ್ಲ ಹೇಳ್ತಾ ಇದ್ದಾನೆ, ಕುಸ್ಮಾಯಿಂದಾನೆ ಆಗಿರೋದು. ನಮ್ ಮಿಸ್ಟರ್ಸ್ ಚಿಕ್ಕ ವಯಸ್ಸಿಂದ ಬೆಳೆದಿರೋದು ಅದೇ ಊರಲ್ಲೇ, ಹುಟ್ಟಿ ಬೆಳೆದಿರೋದು ಅದೇ ಊರಲ್ಲೇ. ಅವರು ಸಂತೋಷ್ ಅನ್ನೋರು ಹುಟ್ಟಿ ಬೆಳೆದಿರೋದು ಅದೇ ಊರಲ್ಲೇ. ಒಂದೇ ಊರ ಅಂದ್ಮೇಲೆ ಪರಿಚಯ ಇರುತ್ತೆ. ಹಂಗಂತ ನೀನ್ ಯಾಕಂದ್ರೆ ಸರ್ ಅವ್ರ ರಿಲೇಷನ್ ಗಳೆಲ್ಲ ಎಷ್ಟೋ ಜನಕ್ಕೆ ಗೊತ್ತು, ಇವ್ರು ಈ ತರ ತಪ್ಪು ಮಾಡ್ತಾ ಇರೋದಂತ ಎಲ್ಲರಿಗೂ ಗೊತ್ತು. 2-3 ಗೊತ್ತು. ಮತ್ತೆ ಮೊನ್ನೆ ನೋಡಿದ್ರೆ ಇವ್ರ ಮಿಸ್ಸಸ್ ಗಾರ 7,000 ಕಾಸು ಕೊಡ್ಬೇಕಾಗಿತ್ತಂತೆ. ಅವ್ರ ಕಾಲ್ ಮಾಡಿ ಆ ದುಡ್ಡನ್ನ ನನಗೆ ಕೊಡು, ಇಲ್ಲ ಅಂದ್ರೆ ನಾನು ಇನ್ಮೇಲೆ FIR ನಾನು ನಿನ್ನ ಹೆಸರನ್ನು ಮೀಡಿಯಾದಲ್ಲಿ ತೆಗಿತೀನಿ ಅಂತ ಹೇಳಿದ್ದಾರೆ. ಮಾಲಾ ಅಂತ ಒಂದ್ ಹುಡುಗಿಗೆ. ಈಗ ನನ್ನ ಪ್ರಶ್ನೆ, ಏನು ಇವ್ರು ಅವ್ರ ಹೆಂಡತಿ ಬಿಟ್ಟು ಹೋಗಕ್ಕೆ ಇವರೇ ಕಾರಣನಾ? ಮಂಜುನಾಥ್ ಅವರೇ ಕಾರಣ ಸರ್? ಅದು 1.5 ವರ್ಷ ಹಿಂದೆ ಅವ್ರಿಗೆ ಗೊತ್ತಿತ್ತು. ಇವ್ರು ಹೇಳ್ತಾ ಇದ್ದಾರೆ ನನ್ಗೇನು ಗೊತ್ತಿಲ್ಲ ಅನ್ಬಿಟ್ಟು. 1.5 ವರ್ಷ ಹಿಂದೆ ಆ ಅಮ್ಮ ಬಟ್ಟೆ ತಗೊಳೋದಕ್ಕೆ, ಯಾಕಂದ್ರೆ ಸರ್ ನಾನು ಅದೇ ಊರಲ್ಲೇ ಇರೋದು, ನಾನ್ ಬಸಂಪುರದಲ್ಲಿ ಇರೋದು, ಅವ್ರ ಅಕ್ಕಪಕ್ಕ ಮನೇಲೇ ಇರೋದು ನಾನು. 1.5 ವರ್ಷ ಹಿಂದೆ ಅವ್ರು ಬಟ್ಟೆ ತಗೊಳಕ್ ಹೋದಾಗ ಇವರು ಕೇಳಿದಾರೆ ಯಾರು ಕೊಡ್ತಾ ಇರೋದು ಅಂತ ಕೇಳಿದಾಗ, ಇವರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಕರ್ಕೊಂಡ್ಬಂದು ಹೊಡೆದು ಆ ಅಮ್ಮನ್ಗೆ ಚೆನ್ನಾಗಿ ಜ್ಞಾನನೇ ತಪ್ಪಾಗಿತ್ತು. ಅವ್ರ ಅಕ್ಕ ತಂಗಿಗೆಲ್ಲ ಫೋನ್ ಮಾಡಿ ನೀನು ಲೀಲಾ ಸತ್ತೋಗಿದ್ದಾಳೆ, ಬಂದ್ ಎತ್ಕೊಂಡೋಗಿ ಅಂತ ಕಾಲ್ ಮಾಡೆಲ್ಲ ಹೇಳಿದ್ದಾರೆ. ಬೇಕಾದ್ರೆ ಅವ್ರ ರಿಲೇಷನ್ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ನೀವು. ಅಂದ್ರೆ ಈ ಕೊಟ್ಟಿರೋದು ಅಂತ ನಿಮ್ ಪ್ರಕಾರ? ಸರ್ ಟಾರ್ಚರ್ ಕೊಟ್ಟಿದಾರೆ ಅಂತ ಅವ್ರು ಮಾಡಿರೋದು ಹೇಳ್ತಾ ಇದ್ದೀನಿ ಸರ್. ಯಾವಾಗೂ ನಾವ್ ಅವ್ರ ಮನೆ ಒಳಗಡೆ ಹೋಗಿ ನೋಡಕ್ ಆಗಲ್ವಲ್ಲ ಸರ್? ನನಗ್ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಯ್ತಾ. ಅವಾಗ ನನ್ ಮಿಸ್ಸಸ್ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ 2 ಗಂಟೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ, ದೀಕ್ಷಾ ಹಾಸ್ಪಿಟಲ್ ಅವ್ರು ಹೇಳ್ತಾ ಇದಾರಲ್ಲ ನಮ್ ಫ್ಯಾಮಿಲಿ ಡಾಕ್ಟರ್ ದೀಕ್ಷಾ ಹಾಸ್ಪಿಟಲ್ ಅಂತ, ಅದೇ ಹಾಸ್ಪಿಟಲ್ ಅಲ್ಲಿ ಹೋಗಿ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಅಷ್ಟು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೇಕಾದ್ರೆ, ಇವಾಗ ನಾನು ನೀನು ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ ಮಾತಾಡ್ಕೊಳ್ಳೋದು ಸಹಜ. ಬೇರೆ ವಿಷಯ ನಿನ್ನ ಹತ್ರ ಮಾತಾಡಿದ್ರೆ ಹೇಳಪ್ಪ ನೀನು ನನ್ನ ಹೆಂಡತಿ ತಪ್ಪಿದೆ ಅಂತ. ಫ್ರೆಂಡ್ಲಿ ಆಗಿ ಮಾತಾಡೋದನ್ನ ಎತ್ಕೊಂಡು ನೀನ್ ನನ್ನ ಹೆಂಡತಿಯಿಂದಾನೇ ಆಗಿದ್ದು ಅಂತದೆಲ್ಲ ಏನ್ ಪ್ರೂಫ್ ಇದೆ? ಸರಿ ಆಯ್ತು, ನಾನೇ ಹೇಳ್ತಾ ಇದ್ದೆ ನಿಮ್ ಮಿಸ್ಸಸ್ ಜೊತೆ ಸೇರ್ಬೇಡ, ನಿಮ್ ಮಿಸ್ಸಸ್ ಸರಿ ಇಲ್ಲ, ಅವ್ರ ಜೊತೆ ಸೇರ್ಬೇಡ ಅಂತ ನಾನು ಹೇಳ್ತಾ ಇದ್ದೆ. ನನ್ನ ಮಿಸ್ಸಸ್ಗೆ ನಾನು ಎಷ್ಟೋ ಸತಿ ಜಗಳ ಮಾಡಿದ್ದೀನಿ. ಅವ್ರ ಬಗ್ಗೆ ಆರೋಪ ಮಾಡಿದ್ರಲ್ಲ, ಜಾಸ್ತಿ ಎಂಟರ್ಟೈನ್ ಮಾಡ್ಲಿಲ್ಲ ಬಿಡಿ, ನಾವ್ ಅದನ್ನ ಜಾಸ್ತಿ ಹೈಲೈಟ್. ಹೌದು ಸರ್, ಅವರು ಫೋಟೋ ಎಲ್ಲ ಹಾಕೋದೆಷ್ಟು ಮತ್ತೆ ಸರಿ ಸರ್? ಇವಾಗ ಫೋಟೋ ಹಾಕಿದಾರೆ ಅವ್ರು ಅದ್ರಲ್ಲಿ. ಸರ್ ನಾನ್ ಹೇಳೋದು ನನ್ನ ಹೆಂಡತಿ ತಪ್ಪಿದ್ಯಾ, ನೀನು ಪ್ರೂಫ್ ತೋರ್ಸು. ನಾನು ಅದನ್ನ ಹೇಳಿರೋದು. ಅವ್ನು ಮೀಡಿಯಾದಲ್ಲಿ ಹೇಳಿದ್ದಾನೆ, ಭಾಸ್ಕರ್ ಅವ್ರು ಫೋನ್ ಮಾಡಿದ್ರು ನನ್ಗೆ, ನನ್ ಪ್ರೂಫ್ ತೋರ್ಸು ಅಂತ ಹೇಳಿದ್ರು ಅಂತ. ನಿಜ ನಾನು ಕೇಳ್ದೆ. ನಾನೇ ಭಾಸ್ಕರ್ ಅಂತ. ನಾನು ಇವಾಗ ಹೋಗಿ ಕಂಪ್ಲೇಂಟ್ ಮಾಡ್ಬೋದಲ್ಲ ನಾನು? ಸರ್ ಅನ್ಯಾಯ ಆಗಿದೆ ಸರಿ, ಯಾರಿಂದ ಆಗಿದೆ ನಿನ್ಗೆಲ್ಲ ಗೊತ್ತಿತ್ತಲ್ವ? 2 ವರ್ಷ ಹಿಂದೆನೆ ಗೊತ್ತು ಸರ್ ಇವ್ರಿಗೆ. ತುಂಬಾ ಈಗ ಏನ್ ಗೊತ್ತಾ, ಪ್ರೂಫ್ ಇದೆ ಅಂತ ನೀವು ಕೇಳ್ತಾ ಇದ್ರಿ. ನಿಮ್ಮ ವೈಫ್ ಅವ್ರ ಹತ್ರ ಚಾಟ್ ಮಾಡಿರೋದು ಬೇರೆ ಆತರ ಎಲ್ಲ ಸ್ಟೈಲಿಶ್ ಆಗಿ ಶೋಕಿ ರೀತಿಲೆಲ್ಲ ಚಾಟ್ ಮಾಡಿರೋದೆಲ್ಲ ತೋರಿಸ್ತಾವ್ರಲ್ಲ ಅವರು. ನೋಡಿ ಚಾಟ್ ಮಾಡಿದಾರೆ, ಹೆಂಗೆ ಎಂಟರ್ಟೈನ್ ಮಾಡಿದಾರೆ ಇವರು. ಬೇರೆಯವರು ನಮ್ ಸಂಸಾರದ ವಿಚಾರ ಈ ಕುಸುಮಾಗಿ ಯಾಕೆ ಅಂತ ಬಂದ್ ಕೇಳಿದ್ರು, ನಮ್ಗೆ ಇಲ್ಲೆಲ್ಲ ತೋರ್ಸಿದ್ರಲ್ಲ ಅವ್ರು. ಹೌದು ಸರ್, ಇವಾಗ ನಾನು ಲೇಡೀಸ್ ಪರ್ಸನಲ್ ವಿಷಯಗಳು ಅವ್ರು ಮಾತಾಡ್ಕೊಂತಾರೆ ಸರ್. ಹಂಗಂತ ನಾನು ಓಪನ್ ಆಗಿ ಮಾತಾಡೋಣ.
ನಾನು ನಿನಗ್ ಬಂದ್ಬಿಟ್ಟು ಬೇರೆಯವ್ರ ಹತ್ರ ಹೋಗು, ಬೇರೆಯವ್ರನ್ನ ಲವ್ ಮಾಡು. ಇವಾಗ ನಂದು ಒಂದ್ ಸಂಸಾರ ಇದೆ, ಇಲ್ಲಿ ಪಾಪ ನೀನ್ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಅಲ್ಲ ಸರ್, ನಿಮ್ದೇನ್ ಪಾತ್ರ ಇಲ್ಲ. ಅವ್ರವ್ರು ಹೌದು ಸರ್, ಅದೇನೆ ಸರ್ ನಾನು ಹೇಳ್ತಾರದು. ಹಣೆ ಬರ ಏನ್ ಮಾಡೋದು. ಯಾರನ ಹೋಗಿ ಒಂದು ರೀಸನ್ ಆಗಿ ಮಾತಾಡೋಣ, ಯಾರನ ಹೋಗಿ ನೀನು ನಿನ್ ಗಂಡನ್ ಬಿಟ್ಟು ಬೇರೆಯವ್ರ ಹತ್ರ ಇರೋ ಅಂತ ಹೇಳಕ್ಕಾಗುತ್ತೆ ಸರ್? ಯಾರು ಹೇಳಕ್ ಆಗಲ್ಲ ಸರ್. ಏನ್ ಗೊತ್ತಾ, ಅವ್ರಿಗೂ ಬುದ್ಧಿ ಇರ್ಬೇಕಲ್ವಾ ಸರ್? ಅವ್ರು ಮಾಡ್ಕೊಂಡಿರೋದಕ್ಕೆ ಇವ್ರಿಗೆ ಸಂಬಂಧ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಇಲ್ದೇ ಇರೋ ವಿಷಯಕ್ಕೆಲ್ಲ ಇವ್ರನ್ನ ಹೇಳಿದ್ರೆ ಯಾವ ತರ ಇರುತ್ತೆ ಹೇಳಿ? ನಿನ್ಗೇನ ಸಂಬಂಧ ಇದ್ದು ನೀನ್ ಹೇಳಿದ್ರೆ ಪರವಾಗಿಲ್ಲ ಸರ್. ಯಾಕಂದ್ರೆ ನಾನ್ ಕಣ್ಮುಂದೆ ನೋಡಿದ್ದೀನಿ ಸರ್, ಬೇಜಾನ್ ಕಣ್ಮುಂದೆ ನೋಡಿದ್ದೀನಿ. ಆ ಅಪ್ಪ ಹೇಳ್ತಾನೆ ಕುಡಿಯಲ್ಲ, ನಾನ್ ಮಾಡಲ್ಲ ಅಂತ. ನೀವು ಒಂದು ಸತಿ ಬಂದು ಬಸಂಪುರದಲ್ಲಿ ವಿಚಾರಿಸಿ, ನಿಮ್ಗೆ ಬೇಕಾದ್ರೆ ಹಂಗೆ ಕಾನ್ಫರೆನ್ಸ್ ಆಗ್ತೀನಿ, ಬೇಕಾದ್ರೆ ಮಾತಾಡ್ತೀರಾ ನೀವು. ಅವ್ರ ಫ್ರೆಂಡ್ ಸರ್ಕಲ್ ಅವ್ರಿಗೆ ಫೋನ್ ಮಾಡ್ತೀನಿ, ನಾನೇನು ಕೇಳಲ್ಲ. ಮಂಜು ಹೆಂಗಪ್ಪ ಅಂತ ನಾನ್ ಕೇಳ್ತೀನಿ, ಅವ್ರು ಹೇಳ್ತಾರೆ ಪಕ್ಕದಲ್ಲೇ ಎತ್ಕೊಂಡ್ ಮಾತಾಡ್ತಾರೆ ಅಂತ. ನಾನು ಆಟೋ ಡ್ರೈವರ್ ಸರ್, ನಾನು ಇವಾಗ ರಾಗಿಗುಡ್ಡ ಅಂತ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತಾ, ನೀವು ಬೇಕಾದ್ರೆ ಲೊಕೇಶನ್ ಟ್ರ್ಯಾಕ್ ಮಾಡ್ಕೋಬಹುದು. ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಪಕ್ಕದಲ್ಲೇ ಬಿಟ್ಕೊಂಡು ಯಾರು ಮಾತಾಡಲ್ಲ ಸರ್. ಅವ್ರವ್ರು ಏನಿರುತ್ತೋ ಅದನ್ನ ಮಾತಾಡ್ತಾರೆ. ಬೇಕಾದ್ರೆ ಲೈವ್ ಅಲ್ಲಿ ಸ್ಟೇಟ್ಮೆಂಟ್ ನೀವು ಲೈವ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡಕ್ಕೆ ನಮ್ದೇನೋ ತಪ್ಪಿಲ್ವಲ್ಲ ಸರ್. ನಾನ್ ಕೇಳ್ತಾ ಇರೋದು ಬೇರೆಯವ್ರಿಗೆ ನಿಮ್ದು ಬಗ್ಗೆ ಅಂತಲ್ಲ. ಈಗ ಅವ್ರು ನೋಡಿ, ಈಗ ಅವ್ರು ಬಂದು ನಮಗ್ ನ್ಯಾಯ ಕೊಡ್ಸಿ ಅಂತ ಕುತ್ಕೊಂಡ್ರು. ಕೊಡ್ಸಿ ಸರ್, ನಮ್ಗೂ ಒಳ್ಳೇದೇ ಸರ್. ನಾವು ಹೇಳ್ತಾ ಇದೀವಿ ಹೋಗಿ ಅಂತ. ಮೊನ್ನೆ ಅವ್ನು ಹೇಳ್ದಾಗ ಗೊತ್ತಾ, ನಾನೇ ಹೇಳ್ತಾ ಇದ್ದೀನಿ ಸರ್, ನಾನೇ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದು, ನಿಮ್ ಮಿಸಸ್ ಈ ತರ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬರ್ಕೊಂಡೋಗಪ್ಪ ಅಂತ. ನನ್ ಫೋನ್ ಎತ್ತಿಲ್ಲ ಅವರು. ಅವ್ರು ಕಳ್ಳೆಪುರಿ ಅಂತ ಹೇಳಿದ್ರಲ್ವಾ ಅವರು, ಅವ್ರ ಕಡೆಯಿಂದ ನಾನ್ ಫೋನ್ ಮಾಡ್ತಿದ್ದಾಗ ಅಪ್ಪ ಏನಂದ, ಸತ್ರ ಸಾಯಿಲಿ ಬಿಡು, ನನಗೇನ್ ಹೇಳ್ತೀಯಾ, ಅವ್ನ್ ಯಾವನ ಇದಾನಲ್ಲ ಅವ್ನ್ಗೆ ಹೇಳ್ಕೊ ಅಂತ ಹೇಳಿದಾನೆ. ಅದು ಅವ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ, ಫುಲ್ ರೆಕಾರ್ಡ್ ಕೇಳಿ ನೀವು. ಮೊನ್ನೆ ರೆಕಾರ್ಡ್ ಆದಂತ ನಾನು ಲೈವ್ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ಸರ್. ನಾನು ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಲೈವ್ ಆಗಿದ ತಕ್ಷಣ ನನ್ಗೆ ಬಂದೇ ಬರುತ್ತದು. ಅದನ್ನು ಕಟ್ ಮಾಡ್ಬಿಟ್ಟ ಅದನ್ನ, ಸರಿನಾ? ಆಮೇಲೆ ನಾವು ಆಂಬುಲೆನ್ಸ್ ಗೆ ಫೋನ್ ಮಾಡಿ ಅದು ಮೆಡೆಕ್ಸ್ ಹಾಸ್ಪಿಟ್ಲಿಗೆ ಕಳ್ಸಿದ್ದು. ನಾವೇ ಆಂಬುಲೆನ್ಸ್ ಫೋನ್ ಮಾಡಿ ಅರ್ಧ ಕಿಲೋಮೀಟರ್ ಕೈಯಿಂದ ಎತ್ಕೊಂಡೋಗಿದ್ದೀವಿ. ಆ ಅಪ್ಪನ ಎತ್ಕೊಂಡೋಗಿ ಆಂಬುಲೆನ್ಸ್ ಹಾಕಿ ಮೆಡೆಕ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲ್ಲ. ಅಪ್ಪನ ಫೋನ್ ಮಾಡಿದ್ರೆ ಈ ತರ ಅಂದ್ರು. ಆಮೇಲೆ ಅಲ್ಲಿರೋ ಹುಡುಗರು ಯಾರೋ ಸಂತೋಣ ಫೋನ್ ಮಾಡಿ ಕಳ್ಸಿದ್ದಾರೆ ಅವ್ರನ್ನ. ಅವರು ಅಲ್ಲಿ ಒಂದ್ ದಿನಕ್ಕೆ 1 ಅವರ್ಗೆ 20,000 ರೂಪಾಯಿ ಬಿಲ್ ಹಾಕಿದ್ದಾರೆ ಮೆಡೆಕ್ಸ್ ಅಲ್ಲಿ. ಮೆಡೆಕ್ಸ್ ಇಂದ ಮತ್ತೆ ಇದಕ್ಕೆ ಕರ್ಕೊಂಡೋಗಿದ್ದಾರೆ, ಇಲ್ಲಿ ಸಂಜಯ್ ಗಾಂಧಿ ಹಾಸ್ಪಿಟಲ್ ಕರ್ಕೊಂಡೋಗಿ 2 ದಿನ ಅಡ್ಮಿಟ್ ಆಗಿದ್ದಾರೆ. ಇವ್ರು ಲೈವ್ ಅಲ್ಲಿ ಏನಂತ ಕೊಡ್ತಾ ಇದ್ದಾನಂದ್ರೆ, ನನ್ಗೆ ಸಂತು ಬೆದರಿಕೆ ಹಾಕಿದ್ದಾನೆ, ಸಂತು ಮತ್ತೆ ಲೀಲಾ ಇಬ್ರು ನನ್ಗೆ ಬೆದರಿಕೆ ಹಾಕಿದಾನಂತ, ನಾನು ಎಲ್ಲೋ ದೂರದಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಸರ್. ಅದು ಬಸಂಪುರದಲ್ಲಿರೋ ಕೆರೆ ಹತ್ರ ಮಾಡಿರೋದು. ಅವ್ರ ಮಿಸ್ಸಸ್ ಅದೇ ಜಾಗದಲ್ಲೇ ವಿಡಿಯೋ ಮಾಡಿರೋದು, ಅಪ್ಪನು ಅದೇ ಜಾಗದಲ್ಲೇ ವಿಡಿಯೋ ಮಾಡಿರೋದು, ಕೆರೆ ಹತ್ರನೇ. ಬ್ಯಾಕ್ ಗ್ರೌಂಡ್ ಅಲ್ಲಿ ಚಿಕ್ಕದಾಗಿ ಕೆರೆದು ಲೇಕ್ದು ಫೋಟೋ ಕಾಣಿಸುತ್ತೆ ನೋಡಿ ನಿಮ್ಗೆ. ಸಂತೋಷ್ ಅವ್ರು ಮಾಡಿ ಸರಿ ಅನ್ಸುತ್ತೆ ನಿಮ್ಗೆ? ಸಂತೋಷ್ ಅವ್ರು ಮಾಡಿರೋದು ಸರಿ ಇಲ್ಲ ಸರ್, ತಪ್ಪೇ ಸರ್. ನಾನು ಅವ್ರ ಪರವಾಗಿ ಮಾತಾಡಕ್ ಬಂದಿಲ್ಲ ಸರ್. ನನ್ನ ವಿಷಯ ಏನಕ್ಕೆ ಎತ್ಕೊಳ್ತಾ ಇದ್ದಾನೆ, ನಂದು ನಾನು ಮಾತಾಡ್ತಾ ಇರೋದು. ಹೌದು, ಇವಾಗ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಎಲ್ಲಾರು ಫ್ರೆಂಡ್ ಇರ್ತಾರೆ ಸರ್. ಅದು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಮಾಡ್ಕೊಂಡಿದ್ದಕ್ಕೆ ಕಷ್ಟ ಇದ್ದಾಗ ನಮ್ಮನೆ ಗಂಟ ಬಂದಿದ್ಯಾ ಸರ್ ನೀನು? ಒಂದ್ ಊಟಕ್ಕೆ ಆಗ್ಲಿ, ಒಂದ್ ಏನಕ್ಕೆ ಆಗ್ಲಿ, ನಮ್ಮನೆಯಿಂದ ಇಸ್ಕೊಂಡೋಗಿದ್ಯಾ, ನಿಮ್ಮನೆಯಿಂದನೂ ನಾವು ಅನ್ನ ತಿಂದಿದ್ವಿ, ನಮ್ಮನೆಯಿಂದ ನೀನು ಅನ್ನ ತಿಂದಿದ್ಯಾ. ನಮ್ಮನೆಯಿಂದ ನಿಮ್ಮನೆಯಿಂದ ಅನ್ನ ತಗೊಂಡೋಗಿ ಈ ಕಡೆ ಎಕ್ಸ್ಚೇಂಜ್ ಮಾಡ್ಕೊಂತ ಇದೆ ಅಂದ್ರೆ ಎಷ್ಟು ಬಾಂಧವ್ಯದಿಂದ ಇರ್ತೀವಿ, ನಮಗೂ ನಿಮ್ಗೂ ಅರ್ಥ ಆಗುತ್ತಾ? ನಿಮ್ಮನೆಯಿಂದ ನಾವು ಊಟ ಎತ್ಕೊಂಡು ಹೋಗ್ತೀವಿ, ನಮ್ಮನೆಯಿಂದ ನೀವು ಊಟ ತಗೊಂಡ್ಬರ್ತೀಯ. ನೀನು ನನ್ನ ಹತ್ರ ಚೆನ್ನಾಗೇ ಇದ್ಯಾ, ಇಷ್ಟು ವರ್ಷದಿಂದ ನೀನು ನನ್ನ ಹತ್ರ ಚೆನ್ನಾಗಿದ್ಯಾ, ನಮ್ಗೆ ಯಾವತ್ತೂ ಮರ್ಯಾದೆ ಕೊಡ್ದಿರ ಮಾತಾಡಿಲ್ಲ ಯಪ್ಪ. ಆದ್ರೆ ನಮ್ಗೆ ಗೊತ್ತಿಲ್ವೇ, ಇದೆಲ್ಲ ಆದ್ಮೇಲೆನೆ ನಮ್ಗೆ ಗೊತ್ತಾಗಿರೋದು. ನಿಮ್ಗೂ ಈ ತರ ಅವ್ರಿಗೆ ಸಂಬಂಧ ಗೊತ್ತಿರ್ಲಿಲ್ಲ ಸರ್? ಇವ್ರಿಬ್ರು ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ 6:30ಗೆ ಅವ್ರ ಮಿಸಸ್ ಫೋನ್ ಮಾಡ್ತಾರೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ. ಎಷ್ಟೋ ಸತಿ ನಾನೇ ಬೈದಿದ್ದೀನಿ. ಒಂದಿನ ಹೇಳ್ತೀನಲ್ಲ ಸರ್, ಬೈಬೇಕಾನೆ ಬೈಕೊಂಡು ನೀವು ಎಲ್ಲ ಮಾಡಿ ಬುದ್ಧಿ ಹೇಳ್ಬೇಕಾನೆ. ನಂಬರ್ ಬ್ಲಾಕ್ ಮಾಡ್ತಿದ್ದೀನಿ ಸರ್, ಅವ್ರ ನಂಬರ್ ಬ್ಲಾಕ್ ಮಾಡ್ತಿದ್ದೀನಿ, ಇನ್ಸ್ಟಾಗ್ರಾಮ್ ಐಡಿನೂ ಬ್ಲಾಕ್ ಮಾಡ್ತಿದ್ದೀನಿ. ಬೇರೆ ಐಡಿಯಿಂದ ಕಾಲ್ ಮಾಡಿ ಕೈ ಕುಯ್ಕೊಂಡಿರೋ ಫೋಟೋಸ್ ಎಲ್ಲ ಕಳಿಸಿ, ನಾನು ನೀನೇ ಫ್ರೆಂಡು, ಬೇರೆ ಯಾರು ಇಲ್ಲ ನನ್ನ ಫ್ರೆಂಡು, ನಾನು ಕಷ್ಟಕ್ಕೆಲ್ಲ ನಿನ್ನ ಹೇಳ್ಕೋಬೇಕು ಅಂತ ಅಂದಾಗ ಎಂತ ಫ್ರೆಂಡ್ ಆದ್ರೂ ಮಾತಾಡ್ಲೇಬೇಕಾಗುತ್ತೆ ಸರ್. ಎದುರುಗಡೆ ಸಿಕ್ಕಿದಾಗ ಮಾತಾಡೋದು ಸಹಜ. ಒಂದೇ ಊರ್ ಅಂದ್ಮೇಲೆ ಎದುರುಗಡೆ ಸಿಕ್ಕಿದಾಗ ಮಾತಾಡ್ಲೇಬೇಕಾಗುತ್ತಾಗ ಸರ್. ನೀನು ಬರೀ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡೋದನ್ನ ಇಟ್ಕೊಂಡು ನೀನು ನನ್ನಿಂದಾನೇ ಆಯ್ತು ನಿನ್ನಿಂದಾನೇ ಆಯ್ತು ಅಂತ ಹೇಳ್ತಾರಲ್ಲ, 2 ವರ್ಷದಿಂದ ನಿನಗೆ ಗೊತ್ತಿತ್ತಲ್ವಾ, ನೀನ್ ಯಾಕೆ ಕಂಟ್ರೋಲ್ ಮಾಡಿಲ್ಲ? ನಾನ್ ಆ ಪ್ರಶ್ನೆ ಕೇಳ್ತೀನಿ. 2 ವರ್ಷದಿಂದ ನಿನ್ಗೆ ಗೊತ್ತಿತ್ತಲ್ಲಪ್ಪ, ನೀನ್ ಯಾಕೆ ಕಂಟ್ರೋಲ್ ಮಾಡಿಲ್ಲ? ನಾನು ಎಲ್ಲಾ ತಗೊಟ್ಟೆ, ಎಲ್ಲಾ ಮಾಡ್ದೆ. ಓಕೆ, ನೀನ್ ಏನ್ ಬೇಕಾದ್ರೂ ತಗೊಂಡು ಏನ್ ಬೇಕಾದ್ರೂ ಮಾಡೋದು. ನಾವು ಅದು ಪರ್ಸನಲ್ ವಿಷಯಕ್ಕೆ ನಾವು ಬರಲ್ಲ.
ನೀನ್ ಬೇರೆಯವರು ಇವಾಗ ನಿನ್ನೆ ಈ ತರ ಮಾಡ್ಕೊಂಡು ಈ ತರ ಮಾಡ್ತಾ ಇದೆಯಲ್ಲ, ಆ ಹುಡುಗಿ ಫೋಟೋ ನಮ್ ಮಿಸ್ಸಸ್ ಫೋಟೋ ತೋರಿಸಿದಾಗ ನಮ್ ಫ್ಯಾಮಿಲಿಗಳಲ್ಲಿ ಅವ್ರ ಮೇಲೆ ಯಾವ ತರ ಒಪಿನಿಯನ್ ಬರುತ್ತೆ ಅದನ್ನ ಸ್ವಲ್ಪ ನೀವು ಇದ್ ಮಾಡಿ ಕನ್ಸಿಡರ್ ಮಾಡ್ಬೇಕು ಸರ್. ಓಕೆ ಓಕೆ ಓಕೆ, ನಿಮ್ಮ ಸ್ಪಷ್ಟೀಕರಣ ನೀವು ಕೊಟ್ಟಿದ್ದೀರಿ. ಹೌದು ನಿಮ್ಮ ಸರ್, ಸ್ಪಷ್ಟೀಕರಣ ಅವ್ರು ಕೊಟ್ಟಿದ್ದೀರಿ. ಮಾಡಿರೋದು ತಪ್ಪೇ ಸರ್. ನಾನೇನು ಅವ್ರ ಕಡೆ ವಹಿಸ್ಕೊಂಡ್ ಬರ್ತಾ ಇಲ್ಲ. ಬೇಡ ಬಿಡಿ, ನೀವು ಯಾರು ಪರನೂ ಬೇಡ, ಆದ್ರೆ ಏನು ಬೇಡ, ನಿಮ್ಮ ನನಗೆ ಸ್ಪಷ್ಟೀಕರಣ ಸರ್, ನನಗೆ ಬೇರೆ ವಿಷಯ